ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಡ್ರೈವ್ ಟೇಸ್ಟಿ ಲೈವ್. ಇವತ್ತು ನಾನು ಗೋಕರ್ಣಗೆ ಬಂದಿದ್ದೀನಿ. ಗೋಕರ್ಣದಲ್ಲಿರುವಂಥ ಒನ್ ಆಫ್ ದಿ ಫೇಮಸ್ ಬೀಚು ಗೋಕರ್ಣ ಬೀಚ್ನಲ್ಲಿದ್ದೀನಿ. ಬೀಚ್ ಅಂತೂ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಇದ್ರ ಜೊತೆಗೆ ನೀವೇನಾದರೂ ಗೋಕರ್ಣ ಬೀಚ್ನ ವಿಸಿಟ್ ಮಾಡಿದಾಗ ಇಲ್ಲಿ 2 ಫೇಮಸ್ ಟೆಂಪಲ್ ಇದೆ, ಹಿಸ್ಟಾರಿಕಲ್ ಇರೋವಂತಹ ಪ್ಲೇಸು. ಅದು ಬಂದು ಮಹಾಬಲೇಶ್ವರ ಟೆಂಪಲ್ಲು ಹಾಗೆ ವಿನಾಯಕ ಟೆಂಪಲ್ಲು. ಇನ್ನು ಈ ಗೋಕರ್ಣ ಟೆಂಪಲ್ನ ವಿಸಿಟ್ ಮಾಡಬೇಕು ಅಂತಂದರೆ ನಿಮಗೆ ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ನೋಡೋದಾದರೆ ಇಲ್ಲಿ ನಿಯರ್ ಬೈ ಗೋಕರ್ಣ ರೋಡ್ ರೈಲ್ವೆ ಸ್ಟೇಷನ್ ಇದೆ. ಅಲ್ಲಿಂದ ಇದು ಜಸ್ಟ್ 10.5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಇನ್ನು ನೀವೇನಾದ್ರು ಬಸ್ ರೂಟಲ್ಲಿ ಬರೋದಾದರೆ ಇಲ್ಲಿ ನಿಯರ್ ಬೈ ಬಸ್ ಸ್ಟ್ಯಾಂಡು ಜಸ್ಟ್ 1.5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಯೂಶಲಿ ಎಲ್ಲರೂ ಮುರುಡೇಶ್ವರ ಪ್ಲ್ಯಾನ್ ಮಾಡಿದಾಗ ಅದ್ರ ಜೊತೆಗೆ ಗೋಕರ್ಣ ಕೂಡ ಇದು ಅವರ ಒಂದು ಬಕೆಟ್ ಲಿಸ್ಟಲ್ಲಿ ಇರುತ್ತೆ. ಸೊ ಹಾಗಾಗಿ ನೀವೇನಾದರೂ ಮುರುಡೇಶ್ವರ ಗೋಕರ್ಣ ಎರಡೂ ಕೂಡ ಒಟ್ಟಿಗೆ ಪ್ಲ್ಯಾನ್ ಮಾಡ್ಕೊಂಡು ಬರ್ಬೋದು. ಇನ್ನು ಫೇಮಸ್ ಬೀಚು ಹಾಗೆ ಟೆಂಪಲ್ನು ಕೂಡ ಒಟ್ಟಿಗೆ ಎಕ್ಸ್ಪ್ಲೋರ್ ಮಾಡ್ಬೋದು. ಫಸ್ಟು ನಿಮಗೆ ಇಲ್ಲಿ ವಿನಾಯಕ ಟೆಂಪಲ್ ಸಿಗುತ್ತೆ. ಈ ದೇವ್ರ ದರ್ಶನ ಮಾಡಿ ಈಚೆ ಬರ್ತಿದ್ದಾಗೆ ನಿಮಗೆ ಆಪೋಸಿಟಲ್ಲೇ ಜಸ್ಟ್ 50 ಮೀಟರ್ ವಾಕಬಲ್ ಡಿಸ್ಟೆನ್ಸ್ ಇದೆ ಅಷ್ಟೇ. ಅಲ್ಲಿ ನಿಮಗೆ ಮಹಾಬಲೇಶ್ವರ ಟೆಂಪಲ್ ಕೂಡ ಸಿಗುತ್ತೆ. ಈ ಒಂದು ಟೆಂಪಲ್ಗೆ ಒಂದು ಸ್ಟೋರಿ ಕೂಡ ಇದೆ. ಅದು ಎಲ್ರಿಗೂ ಗೊತ್ತಿರೋ ಅಂಥದ್ದೇ. ರಾವಣನ ಕತೆ ನೀವು ಕೇಳಿರ್ತೀರ. ರಾವಣ ಒಮ್ಮೆ ಶಿವನ ತಪಸ್ಸು ಮಾಡಿ ಶಿವನಿಂದ ಆತ್ಮಲಿಂಗವನ್ನು ತೊಗೊಂಡು ಅವ್ರ ತಾಯಿಗೋಸ್ಕರ ಕೊಡೋಣ ಅಂತ ಹೇಳಿ ಲಂಕೆಗೆ ಹೋಗ್ತಾ ಇರ್ತಾನೆ. ಹೋಗಬೇಕಾದ್ರೆ ಇಲ್ಲಿ ಸಮುದ್ರವನ್ನು ನೋಡ್ತಾನೆ. ಅಲ್ಲಿ ಸ್ನಾನ ಮಾಡಬೇಕು ಅಂತ ಹೇಳಿ ಅಲ್ಲೇ ಹೋಗ್ತಿದ್ದ ಒಬ್ಬ ಹುಡುಗನ ಕರೆದು, ಈ ಲಿಂಗವನ್ನು ನಿನ್ನ ಹತ್ರ ಇಟ್ಕೊಂಡಿರು, ಆ ಲಿಂಗವನ್ನು ನಿನ್ನ ಹತ್ರನೇ ಇಟ್ಕೊಂಡಿರು, ಯಾವುದೇ ರೀತಿಲೂ ಕೆಳಗಡೆ ಇಡಬೇಡ, ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ. ಆ ಹುಡುಗ ಏನಿದ್ದಾನೆ, ಆ ಹುಡುಗ ಬೇರೆ ಯಾರೂ ಅಲ್ಲ, ಅದು ಗಣೇಶ ಗೊತ್ತು, ಅವನು ಅತಿ ಬುದ್ಧಿವಂತ. ಆತ್ಮಲಿಂಗವನ್ನು ಅವನು ತೊಗೊಂಡು ಹೋಗಬಾರ್ದು ಅನ್ನೋ ಒಂದು ರೀತಿಲಿ ಒಂದು ಷರತ್ತನ್ನು ಹಾಕ್ತಾನೆ. ನಾನು 3 ಏಳ್ಸೋ ವರ್ಷದಲ್ಲಿ ನೀನು ಬೇಗ ಸ್ನಾನ ಮಾಡ್ಕೊಂಡು ಬರಬೇಕು. ಒಂದು ವೇಳೆ ನೀನು ಬರಲಿಲ್ಲ ಅಂತ ಹೇಳಿದ್ರೆ ನಾನು ಈ ಲಿಂಗವನ್ನು ನಾನು ಇಲ್ಲೇ ಇಟ್ಬಿಡ್ತೀನಿ ಅಂತ. ಲಿಂಗನೇನಾದರೂ ಅಲ್ಲೇ ಇಟ್ಬಿಟ್ರೆ ಅದು ಅಲ್ಲೇ ಪ್ರತಿಷ್ಠಾಪನೆ ಆಗಿಬಿಡುತ್ತೆ. ಹಾಗಾಗಿ ಆ ಲಿಂಗವನ್ನು ಶ್ರೀಲಂಕಾಕ್ಕೆ ತೊಗೊಂಡು ಹೋಗೋದಕ್ಕಾಗೋದಿಲ್ಲ. ಆದರೆ ರಾವಣ ಸ್ನಾನ ಮಾಡ್ಕೊಂಡು ಬರೋದು ತಡ ಆಗಿಬಿಡುತ್ತೆ. ಆಗ ಗಣೇಶ ಏನು ಮಾಡ್ತಾನೆ, ಆ ಲಿಂಗವನ್ನು ಅಲ್ಲೇ ಪ್ರತಿಷ್ಠಾಪನೆ ಮಾಡಿಬಿಡ್ತಾನೆ. ಆಗ ಏನಾಗುತ್ತೆ, ರಾವಣ ಕೋಪಗೊಂಡು ಗಣೇಶನಿಗೆ ಹೊಡೆಯೋಕ್ಕೆ ಬರ್ತಾನೆ. ಸೊ ಆ ಟೈಮಲ್ಲಿ ಗಣೇಶ ಕಲ್ಲಾಗಿಬಿಡ್ತಾನೆ. ಹಾಗೆ ಲಿಂಗ ಕೂಡ ಅಲ್ಲೇ ಪ್ರತಿಷ್ಠಾಪನೆ ಆಗಿಬಿಡುತ್ತೆ. ಸೊ ಆ 2 ಸಾಂದರ್ಭಿಕ ದೃಶ್ಯಗಳು ನಾವು ಏನು ಕೇಳಿದ್ದೀವಿ, ಆ ಒಂದು ದೇವಸ್ಥಾನವನ್ನು ನಾವಿಲ್ಲಿ ನೋಡ್ಬೋದು. ಹಾಗೆ ನೀವು ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿರುವಂಥ ಆತ್ಮಲಿಂಗವನ್ನು ನಾವು ಟಚ್ ಕೂಡ ಮಾಡಿ ನೋಡ್ಬೋದು. ಸೊ ಈ ದೇವಸ್ಥಾನದ ಇದು ಒಂದು ವಿಶೇಷತೆ. ನೀವೇನಾದರೂ ಇಲ್ಲಿಗೆ ವಿಸಿಟ್ ಮಾಡಿದಾಗ ದೇವಸ್ಥಾನ ಕೂಡ ವಿಸಿಟ್ ಮಾಡ್ಬೋದು. ಜೊತೆಗೆ ನೀವು ಈ ಆತ್ಮಲಿಂಗವನ್ನು ಮುಟ್ಟಬೇಕು ಅಂತ ಹೇಳಿದ್ರೆ ಅದಕ್ಕೂ ಕೂಡ ಕೆಲವೊಂದು ನೀತಿ ನಿಯಮಗಳಿದೆ. ನೀವು ಇಲ್ಲಿ ಬಂದಾಗ ಟ್ರೆಡಿಷ್ನಲ್ ಡ್ರೆಸ್ನೇ ವೇರ್ ಮಾಡಿರಬೇಕು. ಜೀನ್ಸ್ ಎಲ್ಲ ಅಲೋ ಮಾಡೋದಿಲ್ಲ. ಬಾಯ್ಸ್ ಆಗಿದ್ದರೆ ಪಂಚೆನೇ ಹಾಕ್ಕೊಂಬರ್ಬೇಕಾಗತ್ತೆ. ಹಾಗೆ ಲೇಡೀಸ್ ಆಗಿದ್ದರೆ ಟ್ರೆಡಿಷ್ನಲ್ ಡ್ರೆಸ್ಸು, ಸ್ಯಾರಿ, ಚೂಡಿದಾರ ಈ ಥರನೇ ವೇರ್ ಮಾಡಬೇಕಾಗತ್ತೆ. ಈ ದೇವಸ್ಥಾನದ ಟೈಮಿಂಗ್ ಬಂದು ಮಾರ್ನಿಂಗ್ 6 AM to 12:30ವರೆಗೂ ಇರುತ್ತೆ. ಹಾಗೆ ಈವ್ನಿಂಗ್ ಬಂದು 5 o'clock to 8 o'clockವರೆಗೂ ಇರುತ್ತೆ. ಸೊ ನಾನಿಲ್ಲಿ ಬಂದುಬಿಟ್ಟು ಕ್ಯಾಮಲ್ ರೈಡ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಪ್ರೈಸ್ ಎಷ್ಟು ಅಂತ ಗೊತ್ತಿಲ್ಲ. ಬನ್ನಿ ಕ್ಯಾಮಲ್ ರೈಡ್ ಪ್ರೈಸ್ ಏನಿದೆ ಅಂತ ಕೇಳೋಣ. ಕ್ಯಾಮಲ್ ರೈಡ್ ಎಷ್ಟು? ಒಬ್ಬರಿಗೆ 200. ಈ ಕ್ಯಾಮಲ್ ರೈಡ್ ಆಡೋದಕ್ಕೆ ಅಂತ ಹೇಳಿದ್ರೆ ಪರ್ ಹೆಡ್ 200 ರೂಪೀಸ್ ತೊಗೋತಾರೆ. ಅಲ್ಲಿ ರೆಡ್ ಫ್ಲ್ಯಾಗ್ ಕಾಣಿಸ್ತಿದೆಯಲ್ಲ, ಜಸ್ಟ್ ಅಲ್ಲಿವರೆಗೂ ಕರ್ಕೊಂಡೋಗಿ ವಾಪಸ್ ಕರ್ಕೊಂಬರ್ತಾರೆ. ಸೊ ನನಗೇನೋ ತುಂಬ ಕಾಸ್ಟ್ಲಿ ಅನಿಸ್ತು, ಅದಕ್ಕೆ ಆಡೋಕ್ಕೆ ಹೋಗ್ತಾ ಇಲ್ಲ. ಸೊ ಬನ್ನಿ ಒಂದು ರೌಂಡ್ ಬೀಚೆಲ್ಲ ಹೇಗಿದೆ ಅಂತ ನೋಡ್ಕೊಂಬರೋಣ. ಬೀಚ್ಗೆ ಎಂಟ್ರಿ ಆಗಬೇಕಾದ್ರಂತೂ ಸಿಕ್ಕಾಬಟ್ಟೆ ಸೆಕೆ ಆಗ್ತಿತ್ತು, ಅಷ್ಟು ಸ್ವೆಟ್ ಆಗ್ತಿತ್ತು. ಬಟ್ ಬೀಚ್ ಹತ್ರ ಬಂದಮೇಲಂತೂ ತಣ್ಣಗೆ ಗಾಳಿ ಬೀಸ್ತಾ ಇದೆ. ಸೊ ಸ್ವಲ್ಪ ರಿಲ್ಯಾಕ್ಸಿಂಗ್ ಆಗಿದೆ. ಇಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೋಗೋಣ. ಇದಾದಮೇಲೆ ಬೇರೆ ಬೀಚಸ್ಗಳು ತುಂಬ ಇದೆ, ಎಲ್ಲನೂ ಎಕ್ಸ್ಪ್ಲೋರ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ದೇವಸ್ಥಾನದ ಪಕ್ಕನೇ ಬೀಚ್ ಇದೆ, ಚೆನ್ನಾಗಿದೆ ಅಲ್ವಾ? ಸೊ ಏನಾದರೂ ಬೀಚ್ಗೆ ಬಂದರೆ ನೀವು ಇಲ್ಲೇ ಸ್ನಾನ ಮಾಡಿಕೊಂಡು ರೆಡಿ ಆಗಿಬಿಟ್ಟು ಕೂಡ ಹೋಗ್ಬೋದು ದೇವಸ್ಥಾನ ನೋಡೋದಕ್ಕೆ. ಬಟ್ ವೀಕೆಂಡಲ್ಲಿ ಏನಾದರೂ ದೇವಸ್ಥಾನಕ್ಕೆ ಬಂದರೆ ಸ್ವಲ್ಪ ಅವಾಯ್ಡ್ ಮಾಡಿ, ಯಾಕಂದರೆ ತುಂಬಾ ರಶ್ ಇರುತ್ತೆ. ನಾನು ಈಗ ತಾನೇ ಜಸ್ಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ. ಐ ಥಿಂಕ್ ಆಲ್ಮೋಸ್ಟ್ 2.5 hours ನಾವು ಲೈನಲ್ಲಿ ನಿಂತ್ಕೊಂಡು ಹೋದ್ವಿ. ಸೊ ವೀಕ್ ಡೇಸಲ್ಲಿ ಬಂದರೆ ಬೆಸ್ಟು. ನೋಡಿ ಕ್ಯಾಮಲ್ ರೈಡ್ ಎಲ್ಲ ಹೋಗ್ತಾ ಇದ್ದಾರೆ.
ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಲ್ ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್. ಬಾಯ್.